ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ SRH. ಬೆಂಗಳೂರಾದ ಹೋಮ್ ಗ್ರೌಂಡಲ್ಲಿ ಬೆಂಗಳೂರವರು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ರು. RCB ಅವರು ಆ ಟಾಸ್ನ ಗೆದ್ದರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಏನಾದ್ರು ಆಯ್ಕೆ ಮಾಡ್ಕೊಂಡಿದ್ರು, ಇನ್ನೂ ಕಡಿಮೆ ಸ್ಕೋರ್ ಬರ್ತಿದ್ದೀರೇನೋ. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದು RCB ಅವರು ಬೌಲಿಂಗ್ ಮಾಡಿಕೊಂಡು SRH ಅವರು ಬ್ಯಾಟಿಂಗ್ ಮಾಡೋಕ್ಕೆ ಬಂದರು. ಅಭಿಷೇಕ್ ಶರ್ಮಾ ಅಂಡ್ ಟ್ರಾವಿಸ್ ಹೆಡ್ ಮತ್ತು ಇಲ್ಲಿ ಮೇನ್ ಗುರು ಇಲ್ಲಿ ಕ್ಲಾಸನ್ನಲ್ಲಿ ಸಿಕ್ಕಾಪಟ್ಟೆ ರನ್ ಚೆನ್ನಾಗಿ ಹೊಡೆದ್ರು. ಒಟ್ಟಲ್ಲಿ ಮೇನ್ ಇಲ್ಲಿ ಹೇಳಿದೆ ಹೆಡ್ನ ಇವರು ಟ್ರಾವಿಸ್ ಹೆಡ್ನ ತೆಗಿಲಿಲ್ಲ ಅಂದರೆ ಮ್ಯಾಚ್ ಗೆಲ್ಲೋದು ಕಷ್ಟ ಅಂತ. ಒಟ್ಟಿನಲ್ಲಿ ಹಂಗೆ ಮಾಡಿಕೊಂಡ್ರು. 102 ಬಾಲಲ್ಲಿ ಮೇನ್ ಇಲ್ಲಿ 8 ಸಿಕ್ಸು 4 4 9. ಅಭಿಷೇಕ್ ಶರ್ಮಾ ಒಳ್ಳೆ ಕ್ಯಾಮೋ ಇನ್ನಿಂಗ್ಸ್ ಆಡಿದ್ರು. ಇಬ್ಬರು ಒಟ್ಟಿನಲ್ಲಿ ಅಗ್ರೆಸಿವ್ ರೋಲ್ ಆಡಿದ್ರು. ಒಟ್ಟಿನಲ್ಲಿ ಇವರು ಇಬ್ಬರು ಅದರಿಂದನೇ ಜಾಸ್ತಿ ರನ್ನ ಕಲಿಯೋಕ್ಕಾದ್ರು. ಆಮೇಲೆ ಅವರಿಬ್ಬರನ್ನು ಔಟ್ ಮಾಡಿದ್ರು. ಆಮೇಲೆ ಇಲ್ಲಿ ಮೇನ್ ಗುರು ಅವರಿಬ್ಬರನ್ನು ಔಟ್ ಮಾಡಾದ್ಮೇಲೆ ಅಭಿಷೇಕ್ ಶರ್ಮಾ ಎಲ್ಲ ನಾರ್ಮಲಾಗಿ ಇತ್ತು. ಮೇನ್ ಇಲ್ಲಿ ಎಷ್ಟು 5 ಓವರ್ಗೆ ಆಲ್ಮೋಸ್ಟ್ 70 ರನ್ ಆಗಿತ್ತು. 8ನೇ ಓವರ್ಗೆ ವಿಕೆಟ್ ಬಿದ್ದಿತ್ತು. ಇವ್ರು ಪವರ್ ಪ್ಲೇ ಸಿಕ್ಕಾಪಟ್ಟೆ ರನ್ನ ಹೊಡಿಸ್ಕೊಂಡ್ರು. ಮೇನ್ ಗುರು ಇವ್ರು ಸಿಕ್ಕಾಪಟ್ಟೆ ಮ್ಯಾಚ್ ಚೇಂಜಿಂಗ್ ಮಾಡಿದ್ರು. ಒಟ್ಟಿನಲ್ಲಿ RCB ತಪ್ಪು ಮಾಡಿದ್ರು ಬೌಲಿಂಗ್ ತೊಗೊಂಡು ಅನ್ಬೋದು. ಒಟ್ಟಿನಲ್ಲಿ ಬಂದವರೆಲ್ಲ ಚೆಚ್ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ 15 ಎಕ್ಸ್ಟ್ರಾಸ್ ಕೊಟ್ಟರು. 1 ನೋ ಬಾಲು, 13 ವೈಡು, 2 LBW, 2 LB ಮತ್ತು ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡ್ರು. ಟೋಟಲಾಗಿ ಇವರು ಬೌಲಿಂಗು ತುಂಬ ಕಚ್ಚಿಡವಾಗಿತ್ತು ಅನ್ಬೋದು. ಒಂದು ಪಕ್ಷ ಸಿಕ್ಕಾಪಟ್ಟೆ ವಿಲ್ ಜಾಕ್ಸನ್ ಆಗಲಿ ಮತ್ತು ಮೊಹಮ್ಮದ್ ಸಿರಾಜ್ನ ಇವ್ರು ಆಚೆ ಕುಂಡಿಸಿದ್ರು. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹಾಫ್ ಸೆಂಚುರಿನೇ ಹೊಡೆಸ್ಕೊಂಡ್ರು. ಒಂದೊಂದು ವಿಕೆಟ್ ತೆಗೆದ್ರು. ಲಾಕಿ ಜನ ಒಳಗಡೆ ಹಾಕ್ಕೊಂಡಿದ್ರು. ಇವ್ರು ಅಂಥ ಮ್ಯಾಚ್ ಏನು ಹಾಕ್ಕೊಳ್ಳಿಲ್ಲ. ಒಟ್ಟಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಮೇನ್ ಲಾಕಿ ಸೀಸನ್ 2 ವಿಕೆಟ್ ತೆಗೆದ್ರು. ಅಂಥ ಮ್ಯಾಚ್ ಏನು ಆಡಲಿಲ್ಲ. ಇವರು ಬೌಲಿಂಗಿಂತ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಕಷ್ಟವಾಗಿ ಮಾಡ್ತಿದ್ರು. ಒಟ್ಟಿನಲ್ಲಿ ಮೇನ್ ಗೋರ್ ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಏನೂ ತೊಗೊಳ್ಳಿಲ್ಲ. ಒಳ್ಳೆ ಏನು ಮ್ಯಾಚ್ ಏನು ಇದೆಲ್ಲ ಹಿಂಗೆ ಹೇಳೋದು ಗುರು ಇದೆಲ್ಲ. ಒಟ್ಟಿನಲ್ಲಿ RCB ಬೌಲಿಂಗ್ ಸಿಕ್ಕಾಪಟ್ಟೆ ಕಲ್ಪೆ ಆಗಿತ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟ್ರಾವಿಸ್ ಹೆಡ್ ಒಂದು ಸೈಡ್ ಮ್ಯಾಚ್ನ ತೀರಿಸಿದ್ರು. ಒಟ್ಟಿನಲ್ಲಿ RCB ಮೇಲೆ ಟೋಟಲಾಗಿ ಇವರು RCB ಬೌಲರ್ಗಳು ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡಿದ್ದಕ್ಕೆ ಇಷ್ಟು ಮ್ಯಾಚ್ ಗೆಲ್ಲೋಕೆ ಬಂದರು. ಇಲ್ಲಾಂದರೆ RCB ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗು ಅಷ್ಟು ಸಿಕ್ಕಾಪಟ್ಟೆ ವೀಕ್ ಆಗ್ಬಿಟ್ರು ಇವರು ಬೌಲಿಂಗಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಬೌಲಿಂಗ್ ಸಿಕ್ಕಾಪಟ್ಟೆ ಕಳಪೆ ಆಗಿತ್ತು. ಒಟ್ಟಿನಲ್ಲಿ ಮೇನ್ ಈಗ ವಿಲ್ ಜಾಕ್ಸನ್ ಇವರು ಮೊದಲಿನ ಆಡಿಸಿದ್ರೆ ಮೋಸ್ಟ್ಲಿ ವಿಕೆಟ್ ತೆಗಿಯೋ ಚಾನ್ಸ್ ಇತ್ತು. ಈಗ 2 ಮ್ಯಾಚಿಂದ ಆಡಿಸ್ತವ್ರೆ. ಲಾಕಿ ಅಷ್ಟೇ. ಲಾಕಿ ಫಸ್ಟ್ನೇ ಮ್ಯಾಚ್ ಇದು. ಹೆಂಗೆ ವಿಕೆಟ್ ತೆಗಿತಾರೆ ಹೇಳಿ? ಜಾಸ್ತಿ ರನ್ ಹೊಡಿಸ್ಕೊಂಡ್ರೆ ವಿಕೆಟ್ ತೆಗಿತಾರೆ, ಹಂಗಾಗುತ್ತೆ ಕಟ್ಟೆ. ನಾನು ಮೇನ್ ಗುರು RCB ಸೋಲೋ ಮೂಮೆಂಟ್ ತಗೊಬಂದರು ಅಂದ್ಕೊಂಡೆ. ಒಟ್ಟಿನಲ್ಲಿ ತೊಗೊಬಂದರು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ 70 ರನ್ನು ಅವ್ರಿಗೆ ನಾರ್ಮಲ್ಲು SRH ಅವ್ರಿಗೆ. ಒಟ್ಟಿನಲ್ಲಿ ಮ್ಯಾಚ್ನ ಇವ್ರ ಕೈಯಾರು ಇವ್ರು ಸೋತ್ಕೊಂಡ್ರು ಬೌಲಿಂಗ್ ತೊಗೊಂಡು. ಒಟ್ಟಿನಲ್ಲಿ 287 3 ವಿಕೆಟ್ ಕಳ್ಕೊಂಡು SRH ಅವರು ಅಷ್ಟು ಟಾರ್ಗೆಟ್ನ ಸೆಟ್ ಮಾಡಿದ್ರು. ಅವ್ರ ಟಾರ್ಗೆಟ್ನ ಅವರೇ ಬೀಟ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಈಗ RCB ಬ್ಯಾಟಿಂಗ್ ಕಡೆ ಆದರೆ ವಿರಾಟ್ ಕೊಹ್ಲಿ ಬೇಗನೆ ಅಗ್ರೆಸಿವ್ ಆಗಿ ಆಡೋಕ್ಕೆ ಬಂದರು. ಒಟ್ಟಿನಲ್ಲಿ ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿ ಔಟ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಬಂದವರೆಲ್ಲ ಚೆನ್ನಾಗಿ ಆಡೋದ್ರು. RCB ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗಿಂದನೇ ಇವರು ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಬೌಲಿಂಗು ಫೀಲ್ಡಿಂಗ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತಗೊಳ್ಳಿಲ್ಲ. ಡೂಪ್ಲೆಸಿ ಲಾಸ್ಟ್ವರೆಗೂ ನಿಂತ್ಕೊಂಡಿದ್ರು. ಒಂದು ಚಾನ್ಸ್ ಇರ್ತಿತ್ತೇನೋ. ವಿಲ್ ಜಾಕ್ಸನ್ ಬೇಗನೆ ಔಟ್ ಆದರು. ಮತ್ತು ರಜತ್ ಪಟಿದಾರ್ ಬೇಗನೆ ಔಟ್ ಆದರು. ಮತ್ತು ಅಲ್ಲಿ ಬಂದವರಲ್ಲಿ ಬೇಗನೆ ಔಟ್ ಆದರು. ಮೇನ್ ಇಲ್ಲಿ DKನೇ ಮ್ಯಾಚ್ ಚೇಂಜ್ ಮಾಡಿದ್ದು. DK ಬಂದಿದ್ದು ಆಲ್ಮೋಸ್ಟ್ ಕೈ ಮೀರಿ ಹೋಗಿತ್ತು. 15ನೇ ಮ್ಯಾಚ್ಗೆ 15ನೇ ಓವರ್ಗೆ ಬಂದಿದ್ದರು DK ಅವರು. ಅಲ್ಲಿಂದ ಮ್ಯಾಚ್ ಹೋಯ್ತು. ಆಲ್ಮೋಸ್ಟ್ ಬಾಲ್ ಟು ಬಾಲ್ ಹೊಡೆಯೋ ಮೂಮೆಂಟ್ ಬರಲಿಲ್ಲ. ಅಲ್ಲೇ 30 ಬಾಲ್ಗೆ 90 ಹಂಗೆಲ್ಲ ಇರೋ ಮೂಮೆಂಟಲ್ಲಿ DK ಅವರು ಬಂದ್ಬಿಟ್ಟು ಒಂಚೂರು ಹೋಪ್ ಕೊಟ್ಟರು. ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇನ್ನೇನಿತ್ತು. ಇವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಅಭಿಷೇಕ್ ಶರ್ಮಾ ಮತ್ತು ನಟರಾಜನು, ಭುವನೇಶ್ವರ್ ಕುಮಾರ್ ಆಲ್ಮೋಸ್ಟ್ ರನ್ನ ಸಿಕ್ಕಾಪಟ್ಟೆ ಓಡಿಸ್ಕೊಂಡು ಒಳ್ಳೆ ಎಕಾನಮಿಗೆ ಮಾಡಿದ್ರು ಅನ್ಬೋದು. ಮೇನ್ ಇಲ್ಲಿ ನಟರಾಜನ್ ಒಳ್ಳೆ ಬೌಲಿಂಗ್ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದಂದರೆ ಕಡೆ ಕ್ಯಾಪ್ಟನ್ ಆಗಿರೋರೆಲ್ಲ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡಿದ್ರು. ಎಷ್ಟು ಒಂದು ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 1 ವಿಕೆಟ್ ಬಿದ್ದೋಗಿತ್ತೇನೋ ನನ್ನ ಪ್ರಕಾರ. ಇಲ್ಲಿ ವಿಲ್ ಜಾಕ್ಸನ್ ಬೇಗನೆ ಔಟ್ ಆದರು. ರಜತ್ ಪಡಿತಾರು, ಡೂಪ್ಲೆಸ್ಸು
ಬಂದವರೆಲ್ಲ ಬೇಗನೆ ಔಟ್ ಆಗಿ ಮೇನ್ ಡಿ ಕೆ ಒಬ್ಬರು 262 ಹೊಡೆದ್ರು ಅನ್ಬೋದು, 287 ಚೇಸ್ ಮಾಡೋಕ್ಕಾಗಲಿಲ್ಲ. ಮೇನ್ ಇಲ್ಲಿ ಡಿ ಕೆಗೆ ಕ್ರೆಡಿಟ್ ಕೊಡಬೇಕು, ಇಲ್ಲ ಅಂತಿದ್ರೆ RCB ಇಲ್ಲಿವರೆಗೂ ಬರೋ ಚಾನ್ಸಸ್ ಇರಲಿಲ್ಲ. ಇದೆಲ್ಲ ದಾಖಲೆಗಳು ಇಲ್ಲಿ ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ದಾಖಲೆ ಆದರು. SRH ಅವ್ರ ದಾಖಲೆನ ಅವರೇ ಮುರ್ಕೊಂಡ್ರು. ಮತ್ತು RCB ಇದು ಫಸ್ಟ್ ದಾಖಲೆ ಅನ್ಬೋದು. ಇಷ್ಟು ರನ್ ಕಡಿಮೆ ರನ್ನಿಂದ ಯಾರೂ ಸೋತಿಲ್ಲ. ಮುಂಬೈ ಸೋತಿರ್ಬೋದು, ಇದು 2ನೇ ಸೋಲು ಅನ್ಬೋದು RCB ಒಟ್ಟಿನಲ್ಲಿ. ಇಷ್ಟು ಕಡಿಮೆ ರನ್ನಿಂದ ಯಾರು ಮುಂಬೈ ಸೋದಿತ್ತು. ಮತ್ತು ಇದನ್ನು ಫಸ್ಟ್ ಮುಂಬೈ, ಸೆಕೆಂಡ್ ಬಂದರೆ RCB ಅನ್ಬೋದು. ಒಟ್ಟಿನಲ್ಲಿ SRH ಅವರು ತೀಡಿದ್ರು ಒಟ್ಟಿನಲ್ಲಿ RCB ಅವ್ರಿಗೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ತ್ರಾವಸಿಟ್ಟೆ ಒಂದು ಸೈಡ್ ಮಾಡಿ ಕೆಡಗಿದ್ರು ಒಟ್ಟಿನಲ್ಲಿ RCB ಬೌಲರ್ನ. ಅದರಿಂದನೇ ಮ್ಯಾಚ್ ಆಯಿತು. RCB ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ಚೆನ್ನಾಗಿರೋ. ಏನಾದ್ರು ಕಡಿಮೆ ರನ್ ಇದ್ದಿದ್ರೆ, ಒಂದು 220 ಇದ್ದಿದ್ರೆ RCB ಗೆಲ್ಲೋ ಮೂಮೆಂಟ್ ಇತ್ತು ಒಟ್ಟಿನಲ್ಲಿ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವ್ರು ತಗೊಂಡಿಲ್ಲ. ಹೋಮರೇ ಇವರು ಸಿಕ್ಕಾಪಟ್ಟೆ ಹಿಂಗೆ ಸೋಲೋದು. ಬೇರೆ ಇದೇ ಪಿಚ್ ಬೇರೆ ಕಡೆ ಆಗಿದ್ರೆ RCB ಏನಾದ್ರು ಗೆಲ್ತಿದ್ರ, ಕಡಿಮೆ ಟಾರ್ಗೆಟ್ ಇದ್ದಿದ್ರೆ ಏನಾರು ಅನ್ಕೋತೀವಿ ಒಟ್ಟಿನಲ್ಲಿ. ಮೇನ್ ಗುರು ಇಲ್ಲಿ ಡಿ ಕೆಗೆ ಕ್ರೆಡಿಟ್ ಕೊಡಬೇಕು. 262 ರನ್ನ ಹೊಡೆಯೋಕ್ಕೆ ಮೇನ್ ಇವರೊಬ್ಬರು ಕಾರಣ. ಮತ್ತು ಡ್ಯೂಪ್ಲೆಸ್, ವಿರಾಟ್ ಕೊಹ್ಲಿ ಅಗ್ರೆಸಿವ್ ಆಡಿದ್ದಕ್ಕೇ ಕಾರಣ. ಇಲ್ಲ ಅಂದಿದ್ರೆ ಬಂದವರೆಲ್ಲ ಆಲ್ಮೋಸ್ಟ್ ಔಟ್ ಆದರು. ಇವರು ಇಂಪ್ಯಾಕ್ಟ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಲ್ಲ, ಅದರಿಂದನೇ ಮ್ಯಾಚ್ ಹೋಯ್ತು ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಗುರು, ಅಲ್ಲೇ ಮ್ಯಾಚ್ಗಳು ಕ್ರೆಡಿಕೊಂಡು ಹೋಗಿದ್ದು ಒಟ್ಟಿನಲ್ಲಿ. RCB ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ ಒಟ್ಟಿನಲ್ಲಿ. ಮೇನು ಇವರು ವಿಲ್ ಜಾಕ್ಸನ್ನು, ಲಾಕಿ ವರ್ಸೇಷನ್ ಮೊದಲಿಂದನೇ ಆಡಿಸಿದ್ರೆ ಮ್ಯಾಚು ಗೆಲ್ಲೋ ಮೂಮೆಂಟ್ ಇರ್ತಿತ್ತೇನೋ. ಇವ್ರು ಬನ್ನಿ ಇದೇ ಫಸ್ಟ್ ಮ್ಯಾಚ್ ಆಡಿ ಅಂದರೆ ಎಲ್ಲಿಂದ ಆಡ್ತಾರೆ? ಅದೆಲ್ಲ ಇವ್ರಿಗೂ ವಾತಾವರಣ ಅಡ್ಜಸ್ಟ್ ಆಗಬೇಕು, ಬೆಂಗಳೂರು ವಾತಾವರಣ ಅಡ್ಜಸ್ಟ್ ಆಗಬೇಕು, ಬೌಲಿಂಗ್ ಪಿಚ್ ಅಡ್ಜಸ್ಟ್ ಆಗಬೇಕು, ಅಲ್ಲಿಂದ ತಾನೇ ಮ್ಯಾಚ್ ಗೆಲ್ಲೋಕ್ಕೋದು. ಏನು ಅಡ್ಜಸ್ಟ್ ಆಗ್ದೇ ಬಲ್ರಪ್ಪ ಗೆಲ್ಲಿ ಹೊಡೀರಿ ಅಂದರೆ ಎಲ್ಲಿಂದ ಹೊಡಿತಾರೆ? ಒಟ್ಟಿನಲ್ಲಿ ಏನಂದರೆ RCB ಫ್ಯಾನ್ಗಳಿಗೆ ಖುಷಿ ಅಂದರೆ ಇದಿಷ್ಟು 4 ಮ್ಯಾಚಲ್ಲಿ ಇದೊಂದು 5ನೇ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಪ್ಲೇ ಆಫ್ ಹೋಗೋದು ಆಲ್ಮೋಸ್ಟು ಕನ್ಫರ್ಮ್ ಆಗಲ್ಲ. ಈ ಮ್ಯಾಚ್ ಗೆದ್ದಿದ್ರೆ ಒಂಚೂರು ಪ್ಲೇ ಆಫ್ ಹೋಗೋದು ಇರ್ತಿತ್ತು, 99%. ಒಟ್ಟಿನಲ್ಲಿ ಈ ಮ್ಯಾಚ್ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಪ್ಲೇ ಆಫ್ ಹೋಗೋ ಕನಸು ನುಚ್ಚು 100 ಆಯಿತು ಒಟ್ಟಿನಲ್ಲಿ. ನಾನು ಹೇಳಿದ್ದೆ SRH ಗೆಲ್ತಾರೆ ಅಂತ. RCB ಅಷ್ಟು ಫ್ರೀಯಾಗಿ ಬಿಟ್ಕೊಡ್ಲಿಲ್ಲ. ಒಟ್ಟಿನಲ್ಲಿ ಬೌಲಿಂಗ್ ಒಂಚೂರು ಚೆನ್ನಾಗಿದ್ದಾರೆ, RCB ಗೆಲ್ಲೋ ಮೂಮೆಂಟ್ ಇತ್ತು, ಬಿಟ್ಕೊಡ್ಲಿ ಒಟ್ಟಿನಲ್ಲಿ. ಮೇನ್ ಗುರು ಬ್ಯಾಟಿಂಗ್ ಒಂದು ಚೆನ್ನಾಗಿತ್ತು. ಹಿಂಗೆ ಸೋತ್ಬಿಟ್ರೆ ಏನಾಗಲ್ಲ, ಹಿಂಗೆ ಇಷ್ಟು ಈಸಿಯಾಗಿ ಬಿಟ್ಕೊಡೋ ಅಂತ RCB ಹೇಳಿದೆ. ಒಟ್ಟಿನಲ್ಲಿ RCB ಗೆಲ್ಲಿದ್ರು, ಗೆಲ್ಲಕ್ಕಾಗಲಿ. ಒಟ್ಟಿನಲ್ಲಿ RCB ಪ್ರಿವ್ಯೂ ಹಿಡಿದು ಹೇಳಿದೆ SRH ಒಂದು ಸೈಡ್ ಮ್ಯಾಚ್ ಮಾಡ್ತಾರೆ ಅಂತ. ಇಷ್ಟು ಮಟ್ಟಿಗೆ ಒಂದು ಸೈಡ್ ಮ್ಯಾಚ್ನ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ SRH ಅವ್ರಿಗೆ ಗೆದ್ದರು. ಪ್ರಿವ್ಯೂ ಮ್ಯಾಚಲ್ಲಿ ಹೇಳಿದೆ SRH ಗೆಲ್ತಾರೆ ಅಂತ. ಒಟ್ಟಿನಲ್ಲಿ SRH ಅವ್ರು ಗೆದ್ದರು, RCB ಸೋತರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.